ದಿನ ದಿನಕ್ಕೂ ಮತ್ತಷ್ಟು ಜಟಿಲ ಆಗ್ತಾ ಇದೆ ಧರ್ಮಸ್ಥಳ ತನಿಖೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇದೀಗ ಮಾಸ್ಕ್ ಮ್ಯಾನ್ ಆಗಮಿಸಿದ್ದಾನೆ. ನಿಗೂಢ ವ್ಯಕ್ತಿಗೆ ಎಸ್ಐಟಿ ಅಧಿಕಾರಿಗಳಿಂದ ನಿತ್ಯ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಕೀಲರ ಜೊತೆಯಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾನೆ ದೂರುದಾರ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆ ಪ್ರಶ್ನೆಗಳ ಸರಣಿಯನ್ನೇ ಕೇಳಲಾಗ್ತಾ ಇದೆ. ಇವತ್ತು ಮತ್ತಷ್ಟು ಸ್ಫೋಟಕ ವಿಚಾರ, ಬಾಯ್ ಬಿಡ್ತಾನ ಮುಸುಕುದಾರಿ ಅನ್ನೋ ಕುತೂಹಲ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಧಿವೇಶನ ಮುಗಿಯುವವರೆಗೂ ಉತ್ಖನನ ಸೇರಿದಂತೆ ತನಿಖೆ ಹೆಚ್ಚು ಚುರುಕಾಗಿ ನಡೆಯೋದಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಎಸ್ಐಟಿ ಕಚೇರಿಗೆ ಬಂದಿರುವ ಮಾಸ್ಕ್ ಮ್ಯಾನ್ ನ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ಸದ್ಯಕ್ಕೆ ವಕೀಲರ ಜೊತೆಯಲ್ಲೇ ಬಂದಿದ್ದಾನೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇರೋದು, ಮತ್ತೇನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಹೌದು ಸ್ಮಿತಾ, ಈಗಾಗಲೇ ವಕೀಲರ ಜೊತೆ ಆಗಮಿಸಿ ಆತ ಎಸ್ಐಟಿ ಕಚೇರಿಗೆ ಹೋಗಿರುವಂತದ್ದು. ಈಗಾಗಲೇ 3 ದಿನಗಳ ವಿಚಾರಣೆ ಮುಗಿದು ನಿನ್ನೆಯೂ ಕೂಡ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದ. ನಿನ್ನೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಆತನನ್ನ ಒಂದಷ್ಟು ವಿಚಾರಣೆ ಮಾಡಿರುವಂತದ್ದು. ಇವತ್ತು ಮತ್ತೆ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆತ ಎಸ್ಐಟಿ ಬಂದಿರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಆತನ ಬೇರೆ ಬೇರೆ ವಿಚಾರವಾಗಿ ವಿಚಾರಣೆ ಕೂಡ ಮಾಡಲಿಕ್ಕೆ ಇರುವಂತದ್ದು. ಅಂದ್ರೆ 13ವರೆಗೂ ಕೂಡ ನಡೆದಿರುವಂತದ್ದು. ಆದ್ರೆ ಅದರಲ್ಲಿ 6ನೇ ಪಾಯಿಂಟ್ ಹೊರತುಪಡಿಸಿ ಮಿಕ್ಕ ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ. ಜೊತೆಗೆ 11 ಪಾಯಿಂಟ್ ನ ಮೇಲ್ಭಾಗದಲ್ಲಿ ಇದ್ದಂತಹ 14ನೇ ಪಾಯಿಂಟ್ ನಲ್ಲಿ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಆತನನ್ನ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಬುರುಡೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದಿದ್ದಾಗಿತ್ತು. ಅಂದ್ರೆ ಬುರುಡೆ ಇದು ಎಲ್ಲಿಂದ ತಂದಿದ್ದು, ಜೊತೆಗೆ ಬುರುಡೆ ತಂದ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗಿತ್ತು, ಬೇರೆ ಬೇರೆ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಹಂತ ಹಂತವಾಗಿ ಆತನನ್ನ ಬೇರೆ ಬೇರೆ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಸಾಕಷ್ಟು ವಿಚಾರಣೆ ನಡೆಸಲಿಕ್ಕೆ ಇರುವಂತದ್ದು. ಅಂದ್ರೆ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ವಿಚಾರಣೆ ನಡೆಸಿದ್ದಾರೆ. ಅದರ ಹೊರತಾಗಿ ಉಳಿದಂತ ವಿಚಾರಣೆಗಳು ಇವತ್ತು ನಡಲಿಕ್ಕಿದೆ. ನಿನ್ನೆ ಮೊಹಂತಿ ಅವರೇ ಖುದ್ದಾಗಿ ಆತನನ್ನ ಪ್ರಮುಖ ಒಂದಷ್ಟು ವಿಚಾರಗಳ ಬಗ್ಗೆ ವಿಚಾರಣೆ ನಡೆಸಿರುವಂತದ್ದು. ಸದ್ಯ ಉತ್ಖನನಕ್ಕೆ ಬೇಕು ಬಿದ್ದ ಹಿನ್ನೆಲೆಯಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಆತ ಒಬ್ಬನೇ ಅಲ್ಲ, ಇತರ ಒಂದಷ್ಟು ಜನ ಅಧಿಕಾರಿಗಳನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಪಂಚಾಯಿತಿಗೆ ಸಂಬಂಧಪಟ್ಟ ಅವರಾಗಿರ್ಬೋದು, ಜೊತೆಗೆ ಪೊಲೀಸ್ ಠಾಣೆಗೆ ಅಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂತ ಠಾಣಾಧಿಕಾರಿಗಳಾಗಿರ್ಬೋದು, ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಜೊತೆಗೆ ಆತನ ಜೊತೆ ಇದ್ದಂತ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಒಂದಷ್ಟು ಜನರನ್ನ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಮತ್ತೊಂದಷ್ಟು ಜನರ ಕಾಂಟ್ಯಾಕ್ಟ್, ಆತನ ಜೊತೆ ಕಾಂಟ್ಯಾಕ್ಟ್ ಇದ್ದವರನ್ನ ಲೀಸ್ಟ್ ಕೂಡ ರೆಡಿ ಮಾಡಿರುವಂತದ್ದು. ಅವರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಲೀಸ್ಟ್ ಗಳನ್ನ ಕೂಡ ರೆಡಿ ಮಾಡಿಕೊಂಡಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಅಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರೇನಿದ್ದಾರೆ ಅವರ ಲೀಸ್ಟ್ಗಳು ಕೂಡ ರೆಡಿ ಆಗಿರುವಂತದ್ದು. ಅವರನ್ನು ಕೂಡ ಬರ್ಲಿಕ್ಕೆ ಹೇಳಿ ಅವರನ್ನು ಕೂಡ ಒಂದಷ್ಟು ವಿಚಾರಣೆ ಮಾಡಿರುವಂತದ್ದು. ನಿನ್ನೆ ವಿಧಿವಿಜ್ಞಾನ ತಜ್ಞರಾದಂತಹ ಮಹಾಬಲ ಶೆಟ್ಟಿ ಅವರನ್ನು ಕರೆದು ಅವರಲ್ಲೂ ಕೂಡ ಒಂದಷ್ಟು ಮಾಹಿತಿ ಮತ್ತು ಸಲಹೆಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ದಿನ ದಿನಕ್ಕೂ ಮತ್ತಷ್ಟು ಜಟಿಲ ಆಗ್ತಾ ಇದೆ ಧರ್ಮಸ್ಥಳ ತನಿಖೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇದೀಗ ಮಾಸ್ಕ್ ಮ್ಯಾನ್ ಆಗಮಿಸಿದ್ದಾನೆ. ನಿಗೂಢ ವ್ಯಕ್ತಿಗೆ ಎಸ್ಐಟಿ ಅಧಿಕಾರಿಗಳಿಂದ ನಿತ್ಯ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಕೀಲರ ಜೊತೆಯಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾನೆ ದೂರುದಾರ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆ ಪ್ರಶ್ನೆಗಳ ಸರಣಿಯನ್ನೇ ಕೇಳಲಾಗ್ತಾ ಇದೆ. ಇವತ್ತು ಮತ್ತಷ್ಟು ಸ್ಫೋಟಕ ವಿಚಾರ, ಬಾಯ್ ಬಿಡ್ತಾನ ಮುಸುಕುದಾರಿ ಅನ್ನೋ ಕುತೂಹಲ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಧಿವೇಶನ ಮುಗಿಯುವವರೆಗೂ ಉತ್ಖನನ ಸೇರಿದಂತೆ ತನಿಖೆ ಹೆಚ್ಚು ಚುರುಕಾಗಿ ನಡೆಯೋದಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಎಸ್ಐಟಿ ಕಚೇರಿಗೆ ಬಂದಿರುವ ಮಾಸ್ಕ್ ಮ್ಯಾನ್ ನ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ಸದ್ಯಕ್ಕೆ ವಕೀಲರ ಜೊತೆಯಲ್ಲೇ ಬಂದಿದ್ದಾನೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇರೋದು, ಮತ್ತೇನೆಲ್ಲ ಮಾಹಿತಿ ಇದೆ ಈ ಬಗ್ಗೆ?
ಹೌದು ಸ್ಮಿತಾ, ಈಗಾಗಲೇ ವಕೀಲರ ಜೊತೆ ಆಗಮಿಸಿ ಆತ ಎಸ್ಐಟಿ ಕಚೇರಿಗೆ ಹೋಗಿರುವಂತದ್ದು. ಈಗಾಗಲೇ 3 ದಿನಗಳ ವಿಚಾರಣೆ ಮುಗಿದು ನಿನ್ನೆಯೂ ಕೂಡ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದ. ನಿನ್ನೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಆತನನ್ನ ಒಂದಷ್ಟು ವಿಚಾರಣೆ ಮಾಡಿರುವಂತದ್ದು. ಇವತ್ತು ಮತ್ತೆ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆತ ಎಸ್ಐಟಿ ಬಂದಿರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಆತನ ಬೇರೆ ಬೇರೆ ವಿಚಾರವಾಗಿ ಏನೋ ವಿಚಾರಣೆ ಕೂಡ ಮಾಡಲಿಕ್ಕೆ ಇರುವಂತದ್ದು. ಅಂದ್ರೆ 13ವರೆಗೂ ಕೂಡ ನಡೆದಿರುವಂತದ್ದು. ಆದ್ರೆ ಅದರಲ್ಲಿ 6ನೇ ಪಾಯಿಂಟ್ ಹೊರತುಪಡಿಸಿ ಮಿಕ್ಕ ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ. ಜೊತೆಗೆ 11 ಪಾಯಿಂಟ್ ನ ಮೇಲ್ಭಾಗದಲ್ಲಿ ಇದ್ದಂತಹ 14ನೇ ಪಾಯಿಂಟ್ ನಲ್ಲಿ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಆತನನ್ನ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಬುರುಡೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದಿದ್ದಾಗಿತ್ತು. ಅಂದ್ರೆ ಬುರುಡೆ ಇದು ಎಲ್ಲಿಂದ ತಂದಿದ್ದು, ಜೊತೆಗೆ ಬುರುಡೆ ತಂದ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗೆ ಬೇರೆ ಬೇರೆ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಆತನನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಹಂತವಾಗಿ ಆತನನ್ನ ಬೇರೆ ಬೇರೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಸಾಕಷ್ಟು ವಿಚಾರಣೆ ನಡೆಸಲಿಕ್ಕೆ ಇರುವಂತದ್ದು. ಅಂದ್ರೆ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ವಿಚಾರಣೆ ನಡೆಸಿದ್ದಾರೆ. ಅದರ ಹೊರತಾಗಿ ಉಳಿದಂತಹ ವಿಚಾರಣೆಗಳು ಯಾವತ್ತು ನಡಲಿಕ್ಕಿದೆ. ನಿನ್ನೆ ಮೊಹಂತಿ ಅವರೇ ಖುದ್ದಾಗಿ ಆತನನ್ನ ಪ್ರಮುಖ ಒಂದಷ್ಟು ವಿಚಾರಗಳ ಬಗ್ಗೆ ವಿಚಾರಣೆ ನಡೆಸಿರುವಂತದ್ದು. ಸದ್ಯ ಉತ್ಖನನಕ್ಕೆ ಬೇಕು ಬಿದ್ದ ಹಿನ್ನೆಲೆಯಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಆತ ಒಬ್ಬನೇ ಅಲ್ಲ, ಇತರ ಒಂದಷ್ಟು ಜನ ಅಧಿಕಾರಿಗಳನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಪಂಚಾಯಿತಿಗೆ ಸಂಬಂಧಪಟ್ಟ ಅವರಾಗಿರ್ಬೋದು, ಜೊತೆಗೆ ಪೊಲೀಸ್ ಠಾಣೆಗೆ ಅಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂತ ಠಾಣಾಧಿಕಾರಿಗಳಾಗಿರ್ಬೋದು, ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಜೊತೆಗೆ ಆತನ ಜೊತೆ ಇದ್ದಂತ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಒಂದಷ್ಟು ಜನರನ್ನ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಮತ್ತೊಂದಷ್ಟು ಜನರ ಕಾಂಟ್ಯಾಕ್ಟ್, ಆತನ ಜೊತೆ ಕಾಂಟ್ಯಾಕ್ಟ್ ಇದ್ದವರ ಲೀಸ್ಟ್ ಕೂಡ ರೆಡಿ ಮಾಡಿರುವಂತದ್ದು. ಅವರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಲೀಸ್ಟ್ ಗಳನ್ನ ಕೂಡ ರೆಡಿ ಮಾಡಿಕೊಂಡಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಅಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರೇನಿದ್ದಾರೆ ಅವರ ಲೀಸ್ಟ್ಗಳು ಕೂಡ ರೆಡಿ ಆಗಿರುವಂತದ್ದು. ಅವರನ್ನು ಕೂಡ ಬರ್ಲಿಕ್ಕೆ ಹೇಳಿ ಅವರನ್ನು ಕೂಡ ಒಂದಷ್ಟು ವಿಚಾರಣೆ ಮಾಡಿರುವಂತದ್ದು. ನಿನ್ನೆ ವಿಧಿವಿಜ್ಞಾನ ತಜ್ಞರಾದಂತಹ ಮಹಾಬಲ ಶೆಟ್ಟಿ ಅವರನ್ನು ಕರೆದು ಅವರಲ್ಲೂ ಕೂಡ ಒಂದಷ್ಟು ಮಾಹಿತಿ ಮತ್ತು ಸಲಹೆಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ದಿನದಿನಕ್ಕೂ ಮತ್ತಷ್ಟು ಜಟಿಲ ಆಗ್ತಾ ಇದೆ ಧರ್ಮಸ್ಥಳ ತನಿಖೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇದೀಗ ಮಾಸ್ಕ್ ಮ್ಯಾನ್ ಆಗಮಿಸಿದ್ದಾನೆ. ನಿಗೂಢ ವ್ಯಕ್ತಿಗೆ ಎಸ್ಐಟಿ ಅಧಿಕಾರಿಗಳಿಂದ ನಿತ್ಯ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಕೀಲರ ಜೊತೆಯಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾನೆ ದೂರುದಾರ. ಧರ್ಮಸ್ಥಳದಲ್ಲಿ ಶವ ಹುಟ್ಟಿಟ್ಟ ಬಗ್ಗೆ ಪ್ರಶ್ನೆಗಳ ಸರಣಿಯನ್ನೇ ಕೇಳಲಾಗ್ತಾ ಇದೆ. ಇವತ್ತು ಮತ್ತಷ್ಟು ಸ್ಫೋಟಕ ವಿಚಾರ, ಬಾಯ್ ಬಿಡ್ತಾನ ಮುಸುಕುದಾರಿ ಅನ್ನೋ ಕುತೂಹಲ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಧಿವೇಶನ ಮುಗಿಯುವವರೆಗೂ ಉತ್ಖನನ ಸೇರಿದಂತೆ ತನಿಖೆ ಹೆಚ್ಚು